ITR ಅಂದ್ರೆ ಏನು? ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ನ ಮನೆಯಲ್ಲೇ ಮಾಡೋದು ಹೇಗೆ? ಸ್ನೇಹಿತರೆ, ಕಳೆದ ಕೆಲ ದಿನಗಳಿಂದ ಈ ITR ಟ್ಯಾಕ್ಸ್ ರಿಟರ್ನ್ಸ್ ಟ್ಯಾಕ್ಸ್ ಫೈಲಿಂಗ್ ಅನ್ನೋ ಪದ ಪದೇ ಪದೇ ನಿಮ್ಮ ಕಿವಿಗೆ ಬೀಳ್ತಿರ್ಬೋದು. ಮಾರ್ಚ್ 31 ITR ಫೈಲ್ ಮಾಡೋಕೆ ಕಡೆ ದಿನ. ಹಾಗಾಗಿ ITR ಫೈಲ್ ಮಾಡಿ ಅಂತ ಜನ ಎಲ್ಲ ಕಡೆ ಮಾತಾಡ್ತಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕುರಿತ ಸುದ್ದಿ ವಿಡಿಯೋಸ್ ಕಾಣಿಸುತ್ತೆ ನಿಮಗೆ. ಆದ್ರೆ ನಿಜಕ್ಕೂ ಈ ITR ಅಂದ್ರೇನು, ಟ್ಯಾಕ್ಸ್ ಫೈಲಿಂಗ್ ಮಾಡೋದಂದ್ರೆ ಏನು, ಯಾರಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು, ITR ಫೈಲ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನೀವು ಮಾಡಬೇಕಾ ಇಲ್ವಾ, ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಹೇಗೆ, ಅದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ITR ಅಂದ್ರೆ ಏನು ಸ್ನೇಹಿತರೆ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನೋದು ಸರ್ಕಾರಕ್ಕೆ, ಅದರಲ್ಲೂ ಆದಾಯ ತೆರಿಗೆ ಇಲಾಖೆಗೆ ನಮಗೆಷ್ಟು ಆದಾಯ ಬರ್ತಾ ಇದೆ, ಇನ್ಕಮ್ ಬರ್ತಾ ಇದೆ, ಅದಕ್ಕೆ ನಾವೆಷ್ಟು ತೆರಿಗೆ ಕಟ್ಟಿದ್ದೀವಿ ಅನ್ನೋದನ್ನ ತಿಳಿಸುವ ಪ್ರಕ್ರಿಯೆ. ಇದರಲ್ಲಿ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ ನ ಫಿಲ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕು. ಆ ಫಾರ್ಮ್ ನಲ್ಲಿ ನಮಗೆ ಈ ಹಿಂದಿನ ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಯಾವೆಲ್ಲ ಮೂಲಗಳಿಂದ ಎಷ್ಟು ಆದಾಯ ಬಂದಿದೆ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀವಿ, ಯಾವುದೆಲ್ಲ ವಿನಾಯಿತಿ ಅಥವಾ ಡಿಡಕ್ಷನ್ಸ್ ಇದೆ ಅನ್ನೋದನ್ನ ತಿಳಿಸಬೇಕಾಗುತ್ತೆ. ಈ ಇನ್ಕಮ್ ನಮಗೆ ನಮ್ಮ ಜಾಬ್ ನಿಂದ ಬರ್ತಿರ್ಬೋದು, ಪೆನ್ಷನ್ ನಿಂದ ಬರ್ತಿರ್ಬೋದು, ಬಿಸ್ನೆಸ್ ನಿಂದ ಬರ್ತಿರ್ಬೋದು, ಇನ್ವೆಸ್ಟ್ಮೆಂಟ್ ಇಂದನೂ ಬರ್ತಿರ್ಬೋದು. ಹೀಗೆ ಯಾವುದೇ ಮೂಲಗಳಿಂದ ಇನ್ಕಮ್ ಬಂದ್ರು ಅದನ್ನ ಸರ್ಕಾರಕ್ಕೆ ತಿಳಿಸಬೇಕು. ಹಾಗಿದ್ರೆ ಯಾರು ITR ಫೈಲ್ ಮಾಡಬೇಕು? ಮೊದಲನೇದಾಗಿ ಆದಾಯ ತೆರಿಗೆ ವ್ಯಾಪ್ತಿಯೊಳಗೆ ಬರುವ ಯಾರೇ ಆದರೂ ITR ಅನ್ನ ಫೈಲ್ ಮಾಡಬೇಕು. ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ವರ್ಷಕ್ಕೆ 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಆಗ ನೀವು ITR ನ ಫೈಲ್ ಮಾಡಬೇಕಾಗತ್ತೆ. ಎರಡನೇದಾಗಿ ಹಿಂದಿನ ಆರ್ಥಿಕ ವರ್ಷದಲ್ಲಿ ನೀವು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಡೆಪಾಸಿಟ್ ಮಾಡಿದ್ರೆ ಆಗ ಕೂಡ ನೀವು ITR ಫೈಲ್ ಮಾಡಬೇಕಾಗತ್ತೆ. ಮೂರನೇದಾಗಿ ನೀವು ವಿದೇಶಿ ಪ್ರವಾಸ ಮಾಡಿ ಅಲ್ಲಿ 2 ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿದ್ದರೆ ಆಗಲೂ ITR ಫೈಲ್ ಮಾಡಬೇಕಾಗತ್ತೆ. ನಾಲ್ಕನೇದಾಗಿ ನಿಮ್ಮ ಕರೆಂಟ್ ಬಿಲ್ ಈ ವರ್ಷ 1 ಲಕ್ಷ ರೂಪಾಯಿಗೂ ಹೆಚ್ಚು ಬಂದಿದ್ರೆ ಆಗಲೂ ನೀವು ITR ಫೈಲ್ ಮಾಡಬೇಕಾಗತ್ತೆ. ಐದನೇದಾಗಿ ವಿದೇಶಿ ಮೂಲಗಳಿಂದ ನಿಮಗೆ ಆದಾಯ ಬರ್ತಾ ಇದ್ರೆ ನೀವು ITR ಫೈಲ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ಸಾಂದರ್ಭಿಕವಾಗಿ ಅಂದರೆ ಕ್ರೆಡಿಟ್ ಕಾರ್ಡ್ ಬೇಕಾಗಿದ್ರೆ, ಲೋನ್ ಬೇಕಾಗಿದ್ರೆ, ಅದರಲ್ಲೂ ಹೌಸಿಂಗ್ ಲೋನ್ ಬೇಕಾಗಿದ್ರೆ ಆಗ ಅವರು 3 ವರ್ಷದ ITR ಕೇಳ್ತಾರೆ. ಅದೇ ರೀತಿ ಫಾರಿನ್ ಕಂಟ್ರಿ ವೀಸಾ ಬೇಕಾದರೂ ITR ಬೇಕಾಗತ್ತೆ. ಹಾಗಾದ್ರೆ ITR ಫೈಲ್ ಮಾಡಿದ ತಕ್ಷಣ ಟ್ಯಾಕ್ಸ್ ಕಟ್ಟದಂಗಾಗತ್ತಾ? ಖಂಡಿತ ಇಲ್ಲ. ಆಗ್ಲೇ ಹೇಳಿದ ಹಾಗೆ ಇದು ಕೇವಲ ನಮ್ಮ ಆದಾಯದ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟ ಹಾಗೆ. ಆದ್ರೆ ಸರ್ಕಾರದ ಬಳಿ ನಮ್ಮ ಪ್ಯಾನ್ ಮಾಹಿತಿ ಇರುತ್ತೆ. ಸೊ ನಾವೆಲ್ಲೇ ಟ್ರಾನ್ಸಾಕ್ಷನ್ ಮಾಡಿದ್ರು, ಎಷ್ಟೇ ಆದಾಯ ಗಳಿಸಿದ್ರು ಅಂತ ಸರ್ಕಾರಕ್ಕೆ ಗೊತ್ತಾಗುತ್ತೆ, ತಪ್ಪಿಸ್ಕೊಳಕ್ಕಾಗಲ್ಲ. ಹೀಗಾಗಿ ನಾವಾಗಿನೇ ದೇಶದ ಜವಾಬ್ದಾರಿಯುತ ನಾಗರಿಕರಾಗಿ ಸ್ವಯಂ ಪ್ರೇರಿತವಾಗಿ ನಮ್ಮ ಆದಾಯವನ್ನ ಆದಾಯ ತೆರಿಗೆ ಇಲಾಖೆ ಅಂತ ಅದಕ್ಕೋಸ್ಕರ ಇದೆಯಲ್ಲ ನಮ್ಮ ಸಂವಿಧಾನದಲ್ಲಿ, ನಮ್ಮ ಸರ್ಕಾರದಲ್ಲಿ, ಅವರಿಗೆ ಅದನ್ನ ಡಿಕ್ಲೇರ್ ಮಾಡ್ಕೋಬೇಕು. ಒಂದು ವೇಳೆ ITR ಫೈಲ್ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಕೇಳೋದಾದ್ರೆ, ಕೆಲವೊಮ್ಮೆ ನಿಮ್ಮ ಆದಾಯ ಟ್ಯಾಕ್ಸಬಲ್ ಲಿಮಿಟ್ ಒಳಗೆ ಇಲ್ಲ ಅಂದ್ರೂ TDS ಕಟ್ ಆಗಿರ್ಬೋದು. ಕೆಲವು ಸಲ ಕೆಲ ಕಂಪನಿಗಳಲ್ಲಿ TDS ಕಟ್ ಮಾಡ್ತಾರೆ, ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ. ಅಡ್ವಾನ್ಸ್ ಆಗಿನೇ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟದ ಹಾಗೆ ನಮಗೆ ಬರೋ ಸ್ಯಾಲ್ರಿಯಲ್ಲಿ ಅಥವಾ ನಿಮಗೆ ಯಾರೋ ಕಟ್ಟೋ ರೆಂಟ್ನಲ್ಲಿ, ಕಮಿಷನ್ ಅಥವಾ ಬ್ರೋಕರೇಜ್ನಲ್ಲಿ, ಇಲ್ಲಾಂದರೆ FDಗೆ ಬರ್ತಿರೋ ಇಂಟ್ರೆಸ್ಟ್ಗೆ TDS ಅಂತ ಕಟ್ಟಾಗಿರುತ್ತೆ. ಆಗ ನೀವು ITR ಫೈಲ್ ಮಾಡಿದ್ರೆ ಆ ಕಟ್ಟಾಗಿರೋ TDSನ ನೀವು ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಬರ್ತಾ ಇಲ್ಲ ಅಂದರೆ ಓಕೆ, ಅವ್ರು ಬರೋದೇ ಇಲ್ಲ, ಆದರೂ ನಾವು ತೊಗೊಂಡಿದ್ವಿ ಅಂತ ಹೇಳಿ ಸರ್ಕಾರ ಅದನ್ನು ವಾಪಸ್ ರಿಫಂಡ್ ಮಾಡುತ್ತೆ, ನಿಮಗೆ ರಿಫಂಡ್ ಸಿಗುತ್ತೆ. ಇದರ ಜೊತೆಗೆ ನೀವೇನಾದರೂ FD ಇಟ್ಟಿದ್ರೆ, ಇನ್ಶೂರೆನ್ಸ್ ಕಟ್ತಾ ಇದ್ರೆ ಅದನ್ನೆಲ್ಲ ಡಿಡಕ್ಷನ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ITR ಫೈಲ್ ಮಾಡಬೇಕು. ಏನು ಬಿಸ್ನೆಸ್ನಲ್ಲಿ ಅಥವಾ ಟ್ರೇಡಿಂಗ್ನಲ್ಲಿ ನಿಮಗೇನಾದರೂ ಲಾಸ್ ಆಗಿ ಆ ಲಾಸನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಟೈಮ್ ನಿಮಗೆ ಪ್ರಾಫಿಟ್ ಆದಾಗ ಆ ಲಾಸ್ನ ಸೆಟ್ ಆಫ್ ಮಾಡಬೇಕು ಅಂದರೆ ಆಗಲೂ ಕೂಡ ನಿಮಗೆ ITR ಬೇಕಾಗುತ್ತೆ. ಜೊತೆಗೆ ಸಾಮಾನ್ಯವಾಗಿ ಹಲವು ಕಡೆ 3 ವರ್ಷದ ITR ಕೇಳ್ತಾರೆ. ಹೋಮ್ ಲೋನ್ ತಗೊಳಕ್ಕೆ ಹೇಳಿ ITR ಇದ್ರೆ ಈಸಿ ಆಗಿಬಿಡುತ್ತೆ ಕೆಲಸ. ಬರೀ ಹೋಮ್ ಲೋನ್ ಅಂತಲ್ಲ, ಕಾರ್ ಲೋನ್ ಆಗಿರ್ಬೋದು, ಯಾವುದೇ ಲೋನ್ ಆಗಿರ್ಬೋದು, ITR ಇದ್ರೆ ಬಿಸ್ನೆಸ್ ಲೋನ್ ಮಾಡ್ತೀನಿ ಅಂತ ಹೋದರೂ ಕೂಡ 3 ವರ್ಷದ ITR ಕೇಳ್ತಾರೆ. ಅದರಲ್ಲಿ ಅವರಿಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಈತನ ಆದಾಯ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾನೆ ಅಂತ ಹೇಳಿ ಲೋನ್ ಪ್ರೊಸೆಸ್ ಈಸಿ ಆಗುತ್ತೆ. ಸ್ನೇಹಿತರೆ, ಈಗ ಒಂದು ಇಂಪಾರ್ಟೆಂಟ್ ವಿಚಾರ, ಅದು ಹೆಲ್ತ್ ಇನ್ಶೂರೆನ್ಸ್ ವಿಚಾರ. ಆರೋಗ್ಯ ವಿಮೆ. ಆರೋಗ್ಯ ಕೈ ತಪ್ಪಿದಾಗ, ಹುಷಾರಿಲ್ದಿದ್ದಾಗ, ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋ ಪರಿಸ್ಥಿತಿ ಯಾರಿಗಾದರೂ ಬಂತು ಅಂದರೆ ಆಗ ಅಲ್ಲಿ ಬರೋ ದುಬಾರಿ ಬಿಲ್ಲನ್ನು ಇನ್ಶೂರೆನ್ಸ್ ಕಂಪನಿ ಕಟ್ಟಬೇಕು ಅಂದರೆ ನಾವು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿರಬೇಕು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ, ನಮ್ಮ ಫ್ಯಾಮಿಲಿಗೆ, ಮಕ್ಕಳಾಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಆಸ್ಪತ್ರೆಗೆ ಅಡ್ಮಿಟ್ ಆದ ಸಂದರ್ಭದಲ್ಲಿ ಅಲ್ಲಿ ಬರೋ ದುಬಾರಿ ಹಾಸ್ಪಿಟಲ್ ಬಿಲ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದವರಿಗೆ ಯಾವುದೇ ಚಿಂತೆನೇ ಇರೋದಿಲ್ಲ, ಅವರ ಅಕೌಂಟಿಂದ ಏನು ಕಟ್ಟಕ್ಕೆ ಬರೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಅದನ್ನು ಪೇ ಮಾಡುತ್ತೆ. ಆದರೆ ಭಾರತದಲ್ಲಿ ದೊಡ್ಡ ಪ್ರಮಾಣದ ಪಾಪ್ಯುಲೇಷನ್ ಅನ್ಇನ್ಶೂರ್ಡ್ ಇದೆ.
ಇನ್ಶೂರೆನ್ಸ್ ಬಗ್ಗೆ ಅಷ್ಟು ಮಹತ್ವ ಕೊಟ್ಟಿಲ್ಲ. ಗಾಡಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾರೆ, ಬಟ್ ಅವರು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿರೋದಿಲ್ಲ. ಇದೇ ಕಾರಣಕ್ಕೆ ಕೋಟ್ಯಂತರ ಜನರು ಇನ್ನೂ ಕೂಡ ದುಬಾರಿ ಆಸ್ಪತ್ರೆ ಬಿಲ್ ಬಂದಾಗ ತಲೆ ಮೇಲೆ ಪ್ರಪಂಚ ಬಿದ್ದಾಗಾಡ್ತಾರೆ. ಅದರಿಂದ ಬಚಾವಾಗಬೇಕು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು ತುಂಬ ಮುಖ್ಯ. ಈ ವರದಿಯಲ್ಲಿ ಇದರ ಮಹತ್ವ ಏನು ಅಂದರೆ, ಹೆಲ್ತ್ ಇನ್ಶೂರೆನ್ಸ್ಗೆ ನಾವು ಕಟ್ಟಿರೋ ಪ್ರೀಮಿಯಂನ ಮೊತ್ತ ಇದೆಯಲ್ಲ, ಅದನ್ನು ಟ್ಯಾಕ್ಸ್ ಡಿಡಕ್ಷನ್ಗೂ ಕೂಡ ಬಳಸ್ಕೋಬೋದು. ಹೆಲ್ತ್ ಇನ್ಶೂರೆನ್ಸ್ಗೆ ಎಷ್ಟು ಕಟ್ಟಿದ್ದೀನಿ ನಾನು ಅಂತ ಹೇಳಿ ತೆರಿಗೆಯಿಂದ ವಿನಾಯಿತಿ ಪಡೆಯೋಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಇನ್ನೂ ಯಾರು ಹೆಲ್ತ್ ಇನ್ಶೂರೆನ್ಸ್ನಂತಹ ಮಹತ್ವದ ಅತ್ಯಂತ ಎಸೆನ್ಷಿಯಲ್ ಪ್ರಾಡಕ್ಟನ್ನು ಬೈ ಮಾಡಿಲ್ಲ, ನಿಮಗೆ, ನಿಮ್ಮ ಮಕ್ಕಳಿಗೆ, ಹೆಂಡತಿಗೆ, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಈ ಕೂಡಲೇ ನೀವು ಅದರ ಬಗ್ಗೆ ಗಮನ ಹರಿಸ್ಬೋದು. ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಆನ್ಲೈನ್ ಡಿಸ್ಕೌಂಟ್ ನೀವು ಇನ್ಶೂರೆನ್ಸನ್ನು, ಹೆಲ್ತ್ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ನೀವೀಗ ITR ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬಗ್ಗೆ ನೋಡ್ತಾ ಇದ್ದೀರಿ ಅಂದರೆ, ನಿಮ್ಮ ಮನೆಯಲ್ಲಿ ಅರ್ನಿಂಗ್ ಮೆಂಬರ್ ಕೂಡ ನೀವೇ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅರ್ನಿಂಗ್ ಮೆಂಬರ್ಗಳು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಕೂಡ ತುಂಬ ಮುಖ್ಯ. ಅದರಿಂದ ಅರ್ನಿಂಗ್ ಮೆಂಬರ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಇರುತ್ತೆ. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ 50 ಲಕ್ಷಕ್ಕೋ 1 ಕೋಟಿಗೋ ಎಷ್ಟಕ್ಕೆ ನೀವು ಮಾಡಿಸ್ತೀರಿ ಆ ಮೊತ್ತ ಫ್ಯಾಮಿಲಿಗೆ ಸಿಗುತ್ತೆ, ಅರ್ನಿಂಗ್ ಮೆಂಬರ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ನ ಪ್ರೀಮಿಯಂಗೂ ಟ್ಯಾಕ್ಸ್ ಡಿಡಕ್ಷನ್ಸ್ ಸಿಗುತ್ತೆ. ತೆರಿಗೆ ಕಟ್ಟಬೇಕಾದ್ರೆ ಟರ್ಮ್ ಇನ್ಶೂರೆನ್ಸ್ನ ಪ್ರೀಮಿಯಂ ಮೊತ್ತವನ್ನು ಟ್ಯಾಕ್ಸ್ನಿಂದ ಮೈನಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏನೋ ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋ ವಿಚಾರಕ್ಕೆ ಬಂದರೆ, ನಿಮ್ಮ ಆದಾಯ ಎಷ್ಟು, ಆದಾಯದ ಮೂಲ ಯಾವುದು ಅನ್ನೋದರ ಆಧಾರದ ಮೇಲೆ ಹಲವಾರು ರೀತಿಯ ITR ಫಾರ್ಮ್ಗಳಿವೆ. ಆದಾಯ ತೆರಿಗೆ ಇಲಾಖೆ ನಮಗೆ ಬರೋ ಆದಾಯಗಳನ್ನು 5 ಥರ ಡಿವೈಡ್ ಮಾಡುತ್ತೆ: ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಅದರ್ ಸೋರ್ಸಸ್, ಬಿಸ್ನೆಸ್ ಮತ್ತು ಕ್ಯಾಪಿಟಲ್ ಗೇನ್ಸ್. ಈ 5 ಹೆಡ್ ಸೋರ್ಸಸ್ ಅಥವಾ ಆದಾಯ ಮೂಲಗಳಲ್ಲಿ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಅದರ್ ಸೋರ್ಸಸ್ನಿಂದ ಆದಾಯ ಬರ್ತಾ ಇದ್ರೆ ನಾವು ITR 1 ಫೈಲ್ ಮಾಡಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರಲ್ಲಿ 50%ಗೂ ಅಧಿಕ ಜನ ಈ ITR 1 ಫೈಲ್ ಮಾಡ್ತಾರೆ. ಇದಕ್ಕೆ ಸಹಜ ಅಂತ ಕೂಡ ಹೇಳಲಾಗುತ್ತೆ. ಹಾಗಿದ್ರೆ ಯಾರ್ಯಾರು ಈ ITR 1 ಫೈಲ್ ಮಾಡಬೇಕು ಅಂದರೆ, ನೀವು ಭಾರತದಲ್ಲಿ ವಾಸವಾಗಿರಬೇಕು, ನಿಮ್ಮ ಆದಾಯ ಸ್ಯಾಲ್ರಿಯಿಂದ, ಹಾಗೆ ಗರಿಷ್ಠ 1 ಹೌಸ್ ಪ್ರಾಪರ್ಟಿ ಅಂದರೆ 1 ಮನೆಯ ಬಾಡಿಗೆಯಿಂದ, ಹಾಗೆ ಅದರ್ಸ್ ಅಂದರೆ ಬಡ್ಡಿ ಅಥವಾ ಡಿವಿಡೆಂಡ್ನಿಂದ ಬರ್ತಿರಬಹುದು, ಅಥವಾ 5,000 ರೂಪಾಯಿಗಿಂತ ಕಡಿಮೆ ಕೃಷಿ ಮೂಲಕವೂ ಕೂಡ ನಿಮ್ಮ ಆದಾಯ ಬರ್ತಿರ್ಬೋದು. ಇದೆಲ್ಲ ಸೇರಿ ನಿಮ್ಮ ಒಟ್ಟು ಆದಾಯ 50 ಲಕ್ಷದ ಒಳಗಿರಬೇಕು. ಆಗ ನೀವು ITR 1 ಫೈಲ್ ಮಾಡ್ಬೋದು. ಅಂದರೆ ಒಂದು ವೇಳೆ ನೀವು ಯಾವುದಾದ್ರೂ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ರೆ, ಅಥವಾ ಅನ್ಲಿಸ್ಟೆಡ್ ಕಂಪನಿಯಲ್ಲಿ ಸ್ಟಾಕ್ ಹೊಂದಿದ್ರೆ, ಅಥವಾ ಭಾರತದ ಹೊರಗೆ ಯಾವುದಾದ್ರೂ ಅಸೆಟ್ ಹೊಂದಿದ್ರೆ, ಅಥವಾ ಯಾವುದೇ ರೀತಿಯ ಲಾಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ರೆ, ನೀವು ITR 1 ಫೈಲ್ ಮಾಡೋಕ್ಕಾಗಲ್ಲ. ITR 1 ಫೈಲ್ ಮಾಡೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು? ITR ಫೈಲ್ ಮಾಡೋಕ್ಕೆ ಮುಖ್ಯವಾಗಿ ನಮಗೆ 3 ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಒಂದು ಫಾರ್ಮ್ 16, ಇನ್ನೊಂದು ಫಾರ್ಮ್ 26AS ಮತ್ತು AIS. ಈ 3 ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ನೀವು ITR 1 ಈಸಿಯಾಗಿ ಫೈಲ್ ಮಾಡ್ಬೋದು. ಫಾರ್ಮ್ 16 ನಿಮ್ಮ ಎಂಪ್ಲಾಯರ್ ಅಂದರೆ ನಿಮ್ಮ ಕಂಪನಿ ಕೊಡುತ್ತೆ. ಇದರಲ್ಲಿ ಪಾರ್ಟ್ ಎನಲ್ಲಿ ಕ್ವಾರ್ಟರ್ ವೈಸ್ ನಿಮ್ಮ ಕಂಪನಿ ನಿಮಗೆ ಎಷ್ಟು ಸ್ಯಾಲ್ರಿ ಕೊಟ್ಟಿದೆ, ಅದಕ್ಕೆ ಎಷ್ಟು ಟ್ಯಾಕ್ಸ್ ಡಿಡಕ್ಟ್ ಮಾಡಿ ಆದಾಯ ತೆರಿಗೆ ಇಲಾಖೆಗೆ ಅವರೇ ಕಟ್ಟಿದ್ದಾರೆ, ಎಷ್ಟು TDS ಕಟ್ಟಾಗಿದೆ ಅನ್ನೋ ಡೀಟೇಲ್ಸ್ ಎಲ್ಲ ಇರುತ್ತೆ. ಜೊತೆಗೆ ಇದೇ ಫಾರ್ಮ್ನ ಪಾರ್ಟ್ B ನಿಮಗೆ ಯಾವ್ಯಾವ ಎಕ್ಸೆಂಪ್ಷನ್ ಅಲವೆನ್ಸ್ ಸಿಗ್ತಾ ಇದೆ, ಅಂದರೆ ಗ್ರ್ಯಾಚುಯಿಟಿ, ಪೆನ್ಷನ್, HRA ಈ ರೀತಿ ಅಲವೆನ್ಸ್ ಇದೆ. ಜೊತೆಗೆ ಸೆಕ್ಷನ್ 16 ಒಳಗೆ ಯಾವ್ಯಾವ ವಿನಾಯಿತಿ ಇದೆ ಅನ್ನೋ ಮಾಹಿತಿ ಇರುತ್ತೆ. ಹಾಗೆ ATC, ATD ಅಡಿ ಎಷ್ಟು ಹೂಡಿಕೆ ಮಾಡಿದ್ದೀವಿ, ಹೆಲ್ತ್ ಇನ್ಶೂರೆನ್ಸ್ ಎಷ್ಟು, ಟರ್ಮ್ ಇನ್ಶೂರೆನ್ಸ್ ಎಷ್ಟು, ಇದೆಲ್ಲ ನಿಮ್ಮ ಕಂಪನಿ ಹತ್ರ ಡಿಕ್ಲೇರ್ ಮಾಡ್ಕೊಂಡಿರ್ತೀರಿ ನೀವು, ಆ ವಿವರ ಕೂಡ ಸಿಗುತ್ತೆ. ಜೊತೆಗೆ ಇಲ್ಲೇ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು, ನಿಮಗೆ ನೆಟ್ ಟ್ಯಾಕ್ಸ್ ಎಷ್ಟು ಬೀಳ್ತಿದೆ ಅನ್ನೋ ಕ್ಲಾರಿಟಿ ಕೂಡ ಸಿಗುತ್ತೆ. ಏನೋ ಫಾರ್ಮ್ 26AS ಮತ್ತು AIS ಬೇಕು. ಅಂದರೆ ನಾವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಆದಾಯ ತೆರಿಗೆ ಇಲಾಖೆ ವೆಬ್ಸೈಟ್ ಸಿಗುತ್ತೆ. ಈ ಫೈಲಿಂಗ್ ಪೋರ್ಟಲ್ನಲ್ಲಿ ಒಂದು ವೇಳೆ ನೀವು ರಿಜಿಸ್ಟರ್ ಆಗಿರಲಿಲ್ಲ ಅಂದರೆ ಮೊದಲು ರಿಜಿಸ್ಟರ್ ಆಗಬೇಕಾಗತ್ತೆ. ನಂತರ ಈ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸೆಕ್ಷನ್ನಲ್ಲಿ ಫಾರ್ಮ್ 26AS ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಕೊಟ್ಟು ಪ್ರೊಸೀಡ್ ಆದರೆ ನಂತರ ಮತ್ತೊಮ್ಮೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ನೀವಿಲ್ಲಿ ಅಸೆಸ್ಮೆಂಟ್ ಇಯರ್ ಅಂದರೆ ಯಾವ ಆರ್ಥಿಕ ವರ್ಷಕ್ಕೆ ಟ್ಯಾಕ್ಸ್
ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ದೀರಾ ಅನ್ನೋದನ್ನು ಚೂಸ್ ಮಾಡಬೇಕಾಗತ್ತೆ. ಜೊತೆಗೆ ವ್ಯೂ ಆಸ್ HTML ಆಯ್ಕೆ ಮಾಡಿ ನಂತರ ಒಂದ್ಸಲ ವ್ಯೂ ಕೊಟ್ಟು ಎಕ್ಸ್ಪೋರ್ಟ್ ಎಸ್ PDF ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 26AS ಫಾರ್ಮ್ ಸಿಗುತ್ತೆ. ಫಾರ್ಮ್ 16ನಲ್ಲಿ ಹೇಗೆ ನಿಮಗೆ ಒಂದು ಕಂಪನಿಯಿಂದ ಬಂದ ಸ್ಯಾಲರಿ ಮತ್ತು ಟ್ಯಾಕ್ಸ್ ಕಟ್ ಆಗಿರೋ ಮಾಹಿತಿ ಸಿಗುತ್ತೋ ಅದೇ ರೀತಿ ಫಾರ್ಮ್ 26ASನಲ್ಲಿ ನಿಮಗೆ ಓವರ್ ಆಲ್ ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತಿದೆ, ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ ಆಗಿದೆ ಅನ್ನೋ ಡೀಟೇಲ್ಸ್ ಸಿಗುತ್ತೆ. ನೀವು ಆ ವರ್ಷದಲ್ಲಿ 2 ಕಂಪನಿಯಲ್ಲಿ ಕೆಲಸ ಮಾಡಿ ಸ್ಯಾಲ್ರಿ ಪಡೆದಿದ್ರೆ ಹಾಗೆ ಬ್ಯಾಂಕ್ನಿಂದ ಇಂಟ್ರೆಸ್ಟ್ ಬರ್ತಾ ಇದ್ರೆ ಆ ಡೀಟೇಲ್ಸ್ ಎಲ್ಲ ಅಲ್ಲಿ ಕಾಣುತ್ತೆ. ಅದೇ ರೀತಿ ನೀವು ವಾಪಸ್ ಮೇನ್ ಮೆನುಗೆ ಹೋಗಿ AIS ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ AIS ಸೆಕ್ಷನ್ಗೆ ಹೋದರೆ ನಿಮಗೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಸಮ್ಮರಿ ಸಿಗುತ್ತೆ. ಇದರಲ್ಲೂ ಕೂಡ ಒಟ್ಟಾರೆ ನಿಮ್ಮ ಪ್ಯಾನ್ ಅಂಡರ್ನಲ್ಲಿ ಎಷ್ಟು ಇನ್ಕಮ್ ಬಂದಿದೆ, ಯಾವ್ಯಾವ ಮೂಲದಿಂದ ಬಂದಿದೆ ಅನ್ನೋ ಮಾಹಿತಿ ಇರುತ್ತೆ. ಸಾಮಾನ್ಯವಾಗಿ ಈ 3 ಫಾರ್ಮ್ಗಳು ಫಾರ್ಮ್ 16, ಫಾರ್ಮ್ 26AS, AIS ಒಂದಕ್ಕೊಂದು ಮ್ಯಾಚ್ ಆಗ್ತವೆ. ಜೊತೆಗೆ ರಿಟರ್ನ್ ಫೈಲಿಂಗ್ ಮಾಡುವಾಗ ಈ AISನಲ್ಲಿರೋ ನಂಬರ್ಗಳು ಆಟೋಮೆಟಿಕ್ ಆಗಿ ITRನಲ್ಲಿ ಫಿಲ್ ಆಗಿರುತ್ತೆ. ITR ಫೈಲ್ ಮಾಡೋದು ಹೇಗೆ? ITR ಫೈಲ್ ಮಾಡೋಕ್ಕೆ ಈ ಫೈಲಿಂಗ್ ಪೋರ್ಟಲ್ನಲ್ಲಿ ಮೊದಲು ನೀವು ಲಾಗಿನ್ ಆಗಬೇಕು. ನಂತರ ನಿಮ್ಮ ಡ್ಯಾಶ್ ಬೋರ್ಡ್ನಲ್ಲೇ ಫೈಲ್ ನೌ ಅನ್ನೋ ಆಪ್ಷನ್ ಸಿಗುತ್ತೆ. ಇಲ್ಲಾಂದರೆ ಈ ಫೈಲ್ ಟ್ಯಾಬ್ಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಸೆಕ್ಷನ್ನಲ್ಲಿ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಆಯ್ಕೆ ಮಾಡ್ಕೋಬೇಕು. ಬಳಿಕ ಅಸೆಸ್ಮೆಂಟ್ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮೋಡ್ ಆಫ್ ಫೈಲಿಂಗ್ನಲ್ಲಿ ಆನ್ಲೈನ್ ಆಯ್ಕೆ ಮಾಡ್ಕೋಬೇಕು. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟಾರ್ಟ್ ನ್ಯೂ ಫೈಲಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಂಡಿವಿಜುವಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ITR 1ನ ಆಯ್ಕೆ ಮಾಡ್ಕೋಬೇಕು. ನಂತರ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ 5 ಸ್ಟೆಪ್ನಲ್ಲಿ ರಿಟರ್ನ್ ಫೈಲ್ ಮಾಡಬೇಕಾಗತ್ತೆ. ಇದರಲ್ಲಿ ಕೆಲ ಇನ್ಫಾರ್ಮೇಷನ್ ಆಲ್ರೆಡಿ ಎಂಟರ್ ಆಗಿರುತ್ತೆ, ಅದನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ. ಒಂದು ವೇಳೆ ಕಮ್ಮಿ ಇನ್ಫಾರ್ಮೇಷನ್ ಇದ್ದರೆ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಆರಂಭದಲ್ಲಿ ಇಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಕೂಡ ಬರುತ್ತೆ, ನೀವು ಅದನ್ನು ಚೆಕ್ ಮಾಡ್ಕೋಬೇಕು. ನಂತರ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಸೆಲೆಕ್ಟ್ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, PSU ಇದು ಯಾವುದೂ ಇಲ್ಲ ಅಂದರೆ ಅದರ್ಸ್ನ ಸೆಲೆಕ್ಟ್ ಮಾಡಬೇಕು. ನಂತರ ನೀವು ಡ್ಯೂ ಡೇಟ್ಗೂ ಮುನ್ನ ಫೈಲಿಂಗ್ ಮಾಡ್ತಾ ಇದ್ರೆ 139(1)ನ ಸೆಲೆಕ್ಟ್ ಮಾಡ್ಕೋಬೇಕು. ಕೆಳಗಡೆ ನೀವು ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಹೋಗ್ತೀರಾ ಅಂತ ಕೇಳುತ್ತೆ. ಈ ನ್ಯೂ ಟ್ಯಾಕ್ಸ್ ರಿಜಿಮ್, ಓಲ್ಡ್ ಟ್ಯಾಕ್ಸ್ ರಿಜಿಮ್ ಬಗ್ಗೆ ನಾವು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀವಿ, ನೀವು ಅದನ್ನು ಚೆಕ್ ಮಾಡಬಹುದು. ಈ ವಿಡಿಯೋ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ಅದನ್ನು ತರ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಆ ವಿಡಿಯೋವನ್ನು ಕೂಡ ನೋಡಬಹುದು. ಸದ್ಯಕ್ಕೆ ನಾವಿಲ್ಲಿ ಈ ವಿಡಿಯೋದಲ್ಲಿ ಮುಂದುವರಿಯೋಣ. ನಮ್ಮ ಕೇಸ್ನಲ್ಲಿ ನಾವಿಲ್ಲಿ ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲೇ ಮುಂದುವರಿತಾ ಇದ್ದೀವಿ. ಹೀಗಾಗಿ ನೋ ಅಂತ ಸೆಲೆಕ್ಟ್ ಮಾಡ್ತೀವಿ. ನಂತರ ನಿಮಗೆ ಒಂದು ವೇಳೆ ರಿಫಂಡ್ ಬರಬೇಕಿದ್ರೆ ಯಾವ ಅಕೌಂಟ್ಗೆ ಬರಬೇಕು ಅಂದ್ಕೊಳ್ತೀರೋ ಆ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಗೆ ನಮ್ಮ ಫಸ್ಟ್ ಸ್ಟೆಪ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಗ್ರಾಸ್ ಟೋಟಲ್ ಇನ್ಕಮ್. ಇದರಲ್ಲಿ ನೀವು ಯಾವುದೇ ಎಕ್ಸೆಂಪ್ಷನ್ ಪಡಿಬೇಕು ಅಂತಿದ್ರೆ, ನೀವು ಯಾವುದಕ್ಕೆ ಎಲಿಜಿಬಲ್ ಇದೀರಾ ಅವುಗಳನ್ನು ಸೆಲೆಕ್ಟ್ ಮಾಡಬೇಕು. ಕಾಸ್ಟ್ ಆಫ್ ಟ್ರಾವೆಲ್, ಸ್ಪೆಷಲ್ ಅಲೋವೆನ್ಸ್, ಚಿಲ್ಡ್ರನ್ ಅಲೋವೆನ್ಸ್, HRA, ಲೀವ್ ಟ್ರಾವೆಲ್ ಅಲೋವೆನ್ಸ್ ಇದರಲ್ಲಿ ಬರುತ್ತೆ. ನಂತರ ಕಂಟಿನ್ಯೂ ಕೊಡಬೇಕು. ಇದಾದ್ಮೇಲೆ ನಿಮ್ಮ ಸ್ಯಾಲರಿಯ ವಿವರ ಬರುತ್ತೆ. ಇದನ್ನು ನೀವು ಫಾರ್ಮ್ 16ನಲ್ಲಿ ನೋಡಿ ಮ್ಯಾಚ್ ಮಾಡಬಹುದು. ನಂತರ ಇನ್ಕಮ್, ಹೌಸ್ ಪ್ರಾಪರ್ಟಿ ಇದೆ. ಒಂದು ವೇಳೆ ನೀವು ಈ ಮಾಹಿತಿಯನ್ನ ನಿಮ್ಮ ಕಂಪನಿಗೆ ಕೊಟ್ಟಿಲ್ಲ ಅಂದ್ರೆ ಫಾರ್ಮ್ 16ನಲ್ಲಿ ಇದು ರಿಫ್ಲೆಕ್ಟ್ ಆಗಿರಲ್ಲ. ಇಲ್ಲಿ ನೀವು ಫಿಲ್ ಮಾಡಬಹುದು. ನಂತರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ, ಇದನ್ನ ಕೂಡ ಚೆಕ್ ಮಾಡಿ ಗ್ರಾಸ್ ಟೋಟಲ್ ಎಷ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿಗೆ ನಮ್ಮ ಸೆಕೆಂಡ್ ಸ್ಟೆಪ್ ಮುಗಿತು. ಮೂರನೇ ಸ್ಟೆಪ್ನಲ್ಲಿ ಟೋಟಲ್ ಡಿಡಕ್ಷನ್ಸ್ ಇದೆ. ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಇದು ಇಂಪಾರ್ಟೆಂಟ್. ಇದರಲ್ಲಿ ನೀವು ಯಾವ್ಯಾವ ಡಿಡಕ್ಷನ್ಸ್ ಕ್ಲೇಮ್ ಮಾಡಿದ್ದೀರಾ ಚೆಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಫಾರ್ಮ್ 16 ಮೂಲಕ ಕೂಡ ಚೆಕ್ ಮಾಡ್ಬೋದು. ಇದೆಲ್ಲ ಮಾಡಿದ್ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ನಾಲ್ಕನೇ ಸ್ಟೆಪ್ನಲ್ಲಿ ಟ್ಯಾಕ್ಸ್ ಪೇಡ್ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಸ್ಯಾಲರಿಯಲ್ಲಿ TDS ಕಟ್ ಆಗಿರೋದು ಅಥವಾ ಬೇರೆ ಬೇರೆ ಆದಾಯಕ್ಕೆ ಟ್ಯಾಕ್ಸ್ ಕಟ್ ಆಗಿರೋ ಇನ್ಫಾರ್ಮೇಷನ್ ಇರುತ್ತೆ. ಇದನ್ನೆಲ್ಲ ಚೆಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕೊನೆಯದಾಗಿ ಟ್ಯಾಕ್ಸ್ ಲಯಬಿಲಿಟಿ, ಅಂದರೆ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಇನ್ಫಾರ್ಮೇಷನ್ ಇರುತ್ತೆ. ಇದನ್ನು ಕೂಡ ಚೆಕ್ ಮಾಡಿ ಕನ್ಫರ್ಮ್ ಮಾಡಬೇಕು. ಅಲ್ಲಿಗೆ ನಮ್ಮ 5 ಸ್ಟೆಪ್ಸ್ ಮುಗಿಯುತ್ತೆ. ಮತ್ತೊಂದು ಸಲ ಎಲ್ಲವನ್ನ ಚೆಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಎಷ್ಟು ರೀಫಂಡ್ ಬರುತ್ತೆ ಅಥವಾ ಟ್ಯಾಕ್ಸ್ ಕಟ್ಟಕ್ಕಿದ್ರೆ ಎಷ್ಟು ಕಟ್ಟಬೇಕಾಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಟ್ಯಾಕ್ಸ್ ಕಟ್ಟೋದಿದ್ರೆ ಏನಾದರೂ ಕೂಡ ಪೇ ನೌ ಅಂತ ಆಯ್ಕೆ ಮಾಡ್ಕೋಬೇಕು. ಇಲ್ಲ ಅಂದರೆ ಪೇ ಲೇಟರ್ ಕೊಟ್ಟು ಮುಂದಕ್ಕೆ ಹೋಗ್ಬೋದು. ಅಲ್ಲಿಂದ ಪ್ರೊಸೀಡ್ ಕೊಟ್ಟು ಮುಂದಕ್ಕೆ ಹೋದಾಗ ನಿಮಗೆ ಮತ್ತೊಂದು ಬಾರಿ ನೀವು ಏನೆಲ್ಲ ಚೇಂಜಸ್ ಮಾಡಿದ್ದೀರಿ ಮತ್ತು ನಿಮ್ಮ ಒಟ್ಟಾರೆ ಮಾಹಿತಿ ಏನೇನಿದೆ ಅನ್ನೋದನ್ನು ತೋರಿಸುತ್ತೆ. ಅದನ್ನು ಕನ್ಫರ್ಮ್ ಮಾಡಬೇಕು. ಇಲ್ಲಿಗೆ ನಿಮ್ಮ ರಿಟರ್ನ್ ಫೈಲಿಂಗ್ ಮುಗಿದ ಹಾಗೆ. ಆದರೆ ಇದನ್ನು ನೀವು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಫೈಲಿಂಗ್ ಮುಗಿಸಿ 120 ದಿನಗಳ ಒಳಗೆ ವ್ಯಾಲಿಡೇಟ್ ಮಾಡಲಿಲ್ಲ ಅಂದರೆ ನಿಮ್ಮ ಫೈಲಿಂಗ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ವ್ಯಾಲಿಡೇಟ್ ಅಥವಾ ವೆರಿಫೈ ಮಾಡೋಕ್ಕೆ ನಿಮಗೆ 3 ಆಪ್ಷನ್ ಇರುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ತಗೊಂಡು ನೀವು ಆಧಾರ್ OTP ಮೂಲಕ ವೆರಿಫೈ ಮಾಡ್ಬೋದು. ವೆರಿಫೈ ಮಾಡಿದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಿಮಗೊಂದು ಅಕ್ನಾಲೆಜ್ಮೆಂಟ್ ಕೂಡ ಸಿಗುತ್ತೆ. ಇದನ್ನು
ಡೌನ್ಲೋಡ್ ಮಾಡಿ ಅಥವಾ ಪ್ರಿಂಟ್ ಮಾಡಿ ಇಟ್ಕೋಬಹುದು. ಸೊ ಫ್ರೆಂಡ್ಸ್, ಈ ರೀತಿ ITR ಅನ್ನ ಸ್ಯಾಲರಿಡ್ ಪೀಪಲ್ ಮತ್ತು ಈ ಕೆಟಗರಿಯ ಜನ ಫೈಲ್ ಮಾಡಬಹುದು. ಅಂತಿಮವಾಗಿ ಕಟ್ಟಕ್ಕೆ ಬರುತ್ತೆ, ಇಲ್ಲಾಂದ್ರೆ ರಿಫಂಡ್ ಇದ್ರೆ ರಿಫಂಡ್ ತೋರಿಸುತ್ತೆ. ರಿಫಂಡ್ಗೆ ಎಲಿಜಿಬಲ್ ನೀವಿದ್ರೆ ಇತ್ತೀಚೆಗಂತೂ ಒಂದು 10-15 ಡೇಸ್ ಅಲ್ಲೆಲ್ಲ ರಿಫಂಡ್ ಬರ್ತಾ ಇದೆ. ಕೆಲವರಿಗೆ ಒಂದು ದಿನಕ್ಕೆ ಬರುತ್ತೆ, ಕೆಲವರಿಗೆ ಒಂದು ತಿಂಗಳು ಆಗುತ್ತೆ, ಕೆಲವರಿಗೆ 10 ದಿವಸಕ್ಕೂ ಕೂಡ ಬರುತ್ತೆ. ಇದು ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಆಗಲೇ ಹೇಳಿದ ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋರ್ಗೂ ಕೂಡ ಟ್ಯಾಕ್ಸ್ ವಿನಾಯಿತಿ ಸಿಗುತ್ತೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹುಷಾರು ತಪ್ಪಿದಾಗ, ಆರೋಗ್ಯ ಕೈಕೊಟ್ಟಾಗ ಅಡ್ಮಿಟ್ ಆಗೋ ಪರಿಸ್ಥಿತಿ ಯಾರಿಗಾದರೂ ದುರದೃಷ್ಟವಶಾತ್ ಬಂದರೆ ಆಗ ಆಸ್ಪತ್ರೆ ಬಿಲ್ ಬಗ್ಗೆ ಚಿಂತೆ ಮಾಡೋ ಪರಿಸ್ಥಿತಿ ಕೂಡ ಇರೋದಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ. ಯಾರಿನ್ನೂ ಕೂಡ ಮಾಡಿಸಿಲ್ಲ, ಮಾಡಿಸೋಕೆ ಆಸಕ್ತಿ ಇದೆ ಅಂಥವರು ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನನ್ನು ಚೆಕ್ ಮಾಡಿ ನಿಮಗೆ ಬೇಕಾದ ಇನ್ಶೂರೆನ್ಸನ್ನು ಆಯ್ಕೆ ಮಾಡ್ಕೋಬೋದು. ಹೆಲ್ತ್ ಇನ್ಶೂರೆನ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.